ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಾಜಿ ಪ್ರಧಾನಿ ದೇವೇಗೌಡರಿಗೆ 94ನೇ ಹುಟ್ಟುಹಬ್ಬದ ಸಂಭ್ರಮ. ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದಂತ ಎಚ್.ಡಿ. ದೇವೇಗೌಡರು ಜೆಪಿ ನಗರದಲ್ಲಿರುವ ವೆಂಕಟೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಕೆ ಮಾಡಿದ್ದಾರೆ. ಮನೆಯಲ್ಲಿ ಮರಿ ಮೊಮ್ಮಕ್ಕಳ ಜೊತೆ ಬರ್ತ್ಡೇ ಆಚರಿಸಿದಂತ ದೇವೇಗೌಡರು ಬಳಿಕ ಪದ್ಮನಾಭ ನಗರದ ತಮ್ಮ ನಿವಾಸದಲ್ಲಿ ಜನರೊಂದಿಗೆ ಆಚರಣೆ. ಹುಟ್ಟುಹಬ್ಬ ಆಚರಣೆ ಬಳಿಕ ದೇವೇಗೌಡರು ಮಾತನಾಡಿದ್ದಾರೆ. ನನ್ನ ಕೈಲಾದ ಮಟ್ಟಿಗೆ ರಾಜ್ಯದ ಜನರಿಗಾಗಿ ಹೋರಾಟ ಮಾಡ್ತೀನಿ, ಜನರಿಗಾಗಿ ಹೋರಾಟ ಮಾಡಬೇಕು ಅನ್ನೋದು ದೃಢ ಸಂಕಲ್ಪ ಮಾಡಿದ್ದೀನಿ. 93 ಆಯ್ತು ಅಂತ ಮನೆಯಲ್ಲೇ ಕೂತ್ಕೊಳ್ಳೋದಿಲ್ಲ. ಎನ್ಡಿಎನಲ್ಲಿ ಮೋದಿ ಮತ್ತು ನಮ್ಮ ಸಂಬಂಧದಲ್ಲಿ ಯಾವ ಬಿಕ್ಕಟ್ಟು ಇಲ್ಲ. ಏನೇ ಸಮಸ್ಯೆ ಬಂದರೂ ಕೂತು ಬಗೆಹರಿಸಿಕೊಳ್ತೀವಿ. ಪ್ರಧಾನಿ ಜೊತೆ ಒಳ್ಳೆ ಸಂಬಂಧ ಇರೋದ್ರಿಂದ ಯಾವುದೇ ಆತಂಕ ಇಲ್ಲ ಅಂತ ದೇವೇಗೌಡರು ಹೇಳಿದ್ದಾರೆ. ಇನ್ನು ಕಾರ್ಯಕರ್ತರು ಶಿಸ್ತಿನ ಸಿಪಾಯಿಗಳಾಗಿ ಪಕ್ಷಕ್ಕಾಗಿ ದುಡಿರಿ ಅಂತ ಕರೆ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಕೊಡುವ ಜವಾಬ್ದಾರಿಯನ್ನ ನಿಷ್ಠೆಯಿಂದ ಮಾಡಿ ತಮ್ಮ ಕಾರ್ಯಕರ್ತರು ಶಾಸಕರಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಮನವಿ ಮಾಡಿದ್ದಾರೆ. ನನ್ನ ಕೈಲಾದ ಮಟ್ಟಿಗೆ ರಾಜ್ಯ ಜನತೆಗೆ ಇನ್ನೂ ಕೆಲವು ದಿನ ನಾನು ಜನತೆಯ ಸಮಸ್ಯೆಗಳನ್ನು ಮುಂದಿಟ್ಟುಕೊಂಡು ಹೋರಾಟ ಮಾಡತಕ್ಕಂಥ ಒಂದು ಮನಸ್ಸಿನಲ್ಲಿ ದೃಢ ಸಂಕಲ್ಪ ಮಾಡಿದ್ದೇನೆ. 94 ಆಯಿತು ಅಂತ ಹೇಳಿ ಅದನ್ನು ಮನೆಯಲ್ಲಿ ಜನಗಳ ಸಮಸ್ಯೆ ಯಾವ ರೀತಿ ತುಂಬ ಹದಗೆಟ್ಟಿದೆ. ರಾಜ್ಯದ ಸಮಸ್ಯೆಗಳ ಬಗ್ಗೆ, ದೇಶದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತಾರೆ. ಪ್ರೈಮ್ ಮಿನಿಸ್ಟ್ರು ಮೆಸೇಜ್ ಕಳಿಸಿದ್ದಾರೆ. ಪ್ರೈಮ್ ಮಿನಿಸ್ಟ್ರು ಪರ್ಸನಲ್ ಆಗಿ ಮಾತಾಡಿದ್ದಾರೆ. ಪ್ರೈಮ್ ಮಿನಿಸ್ಟ್ರು ಸ್ವೀಡನ್ನಿಂದ ತುಂಬ ಒಳ್ಳೆ ಮೆಸೇಜ್ ಕಳಿಸ್ಕೊಟ್ಟಿದ್ದಾರೆ. ಎನ್ಡಿಎನಲ್ಲಿ ಒಂದು ಮೈನರ್ ಪಾರ್ಟ್ನರ್ ಅಂದರೆ ರೀಜನಲ್ ಪಾರ್ಟ್ನರ್. ನಾವು ಮೋದಿಯವ್ರ ಜೊತೆ ನಮ್ಮ ಸಂಬಂಧ, ಶಾ ಜೊತೆ ನಮ್ಮ ಸಂಬಂಧ ಇದೆ. ಇದರಲ್ಲಿ ಯಾವ ಬಿಕ್ಕಟ್ಟು ಬರೋದಿಲ್ಲ. ನಾನು ಈ ಹೋರಾಟದಲ್ಲಿ ಯಾವುದೇ ಕ್ಲಿಷ್ಟ ಸಮಸ್ಯೆ ಬಂದರೂ ಕೂತು ಬಗೆಹರಿಸಿಕೊಂಡು ಹೋರಾಟ ಮಾಡ್ತೀನಿ ಅಂತಂದ ದೃಢ ವಿಶ್ವಾಸ ಇದೆ. ಅವರ ಬಳಿ ನನ್ನ ಸಂಬಂಧ ಇರೋದ್ರಿಂದ ನನಗೆ ಯಾವುದೇ ಆಸಕ್ತಿ. ಅದರಿಂದ ಈ ರಾಜ್ಯದಲ್ಲಿ ದಕ್ಷಿಣದಲ್ಲಿ ನೆನ್ನೆ ಹೇಳ್ತಾ ಇದ್ದೆ, ಕಾಂಗ್ರೆಸ್ಸು ಕೇರಳ, ಕರ್ನಾಟಕ, ತೆಲಂಗಾಣಕ್ಕೆ ಮಾತ್ರ ಸಿಂಡಿಕೊಂಡಿದ್ದೀವಿ. ಇದು ನೋಡೋಣ ಏನಾಗುತ್ತೆ ಅಂತ. ಈಗ ನಾನು ಮಾತಾಡೋದಿಲ್ಲ, ಆ ಟೈಮ್ ಬಂದಾಗ ನಿಷ್ಠೆಯಿಂದ ನಮ್ಮ ಪಕ್ಷದ ಕಾರ್ಯಕರ್ತರು ಶಿಸ್ತಿನ ಸಿಪಾಯಿಗಳಾಗಿ ಪಕ್ಷದ ಕೆಲಸವನ್ನು ನಿಷ್ಠೆಯಿಂದ ಮಾಡಿ ಪ್ರತಿ ತಾಲೂಕು, ಜಿಲ್ಲಾ ಪಂಚಾಯತ್, ರಾಜ್ಯ ಮಟ್ಟದಲ್ಲಿ ಅವರು ಏನು ಜವಾಬ್ದಾರಿಯನ್ನು ಕುಮಾರಸ್ವಾಮಿ ಅವರಿಗೆ ವಹಿಸಿಕೊಟ್ಟಿದ್ದಾರೆ ಆ ಕೆಲಸವನ್ನು ನಿಷ್ಠೆಯಿಂದ ಮಾಡಬೇಕು ಅಂತ ಹೇಳಿ ನಾನು ಅವರಲ್ಲಿ ನಮ್ಮ ಶಾಸಕರಿಗೆ ವಿನಂತಿ